ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯರಂದ್ರಿಗಿನ ಬಹುಶಃ ಸಿದ್ದರಾಮಯ್ಯರು ಏನಂತ ಹೇಳಿದಾರೆ 2028 ಚುನಾವಣೆಗೆ ನಾನು ನಿಲ್ಲಲ್ಲ. ಯಾಕೆ ನಿಲ್ಲಲ್ಲ ಅಂದರೆ ರಾಜಕೀಯ ಕಲುಷಿತ ಆಗಿದೆ. ಅವರಿದ್ದಂಥ ಟೈಮಲ್ಲಿ ಶುದ್ಧವಾಗಿತ್ತ? ಏನು ಇವತ್ತು ಅವರಿದ್ದಂಥ ಅವ್ರು ಏನು ಹೇಳಕ್ಕೆ ಹೋಗ್ಯಾರ ಹೊಂಟಾರ? ನಾನಿದ್ದಂಥ ಟೈಮಲ್ಲಿ ಚಲೋ ಇತ್ತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಕಲುಷಿತ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಕಲುಷಿತ ಮಾಡಿದ್ದಾರೆ ಅಂದ್ರೆ ಅವ್ರ ಆಡಳಿತ ಸರಿ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ದಂತಲ್ಲ, ಅವರೇ ಹೇಳ್ದಂತ ಆಗುತ್ತೆ ಅಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಅವಾಗ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಚಲೋ ಇತ್ತು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಇವತ್ತು ಚಲೋ ಇಲ್ಲ ಅನ್ನೋಂಥದ್ದು ಹೇಳಕ್ಕೆ ಹೊಂಟಾರೇನು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಈ ಸರ್ಕಾರದಲ್ಲಿ ನಾನೊಬ್ಬನೇ ಟೀಕೆ ಮಾಡ್ತಾಯಿಲ್ಲ, ವಿರೋಧ ಪಕ್ಷದಲ್ಲಿದ್ದು ಎಲ್ಲ ಪಕ್ಷದಲ್ಲಿದ್ದಂಥವ್ರು ಇವತ್ತು ಬರಗಾಲಿದೆ. ಯಾವನು ಮಂತ್ರಿ ಇದನ್ನು ಹೇಳ್ರಲ್ಲ, ಯಾವನು ಮಂತ್ರಿ ಯಾವನ ಶಾಸಕರು ಯಾವ ಜಿಲ್ಲೆಯಲ್ಲಾಗಲಿ ತಾಲೂಕಲ್ಲಾಗಲಿ ಅಡ್ಡಾಡ್ತಾ ಇದ್ದಾರೆ, ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರನ್ನು ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಜನರಿಗೆ ಧೈರ್ಯ ಹೇಳ್ತಾ ಇದ್ದಾರೆ, ಗುಳೆಗೆ ಹೋಗ್ತಾ ಜನರಿಗೆ ಧೈರ್ಯ ಹೇಳ್ತಾ ಇದ್ದಾರೆ. ದನಕರುಗಳಿಗೆ ಮೇವಿಲ್ಲ. ನಮ್ಮ ಭಾಗದಲ್ಲಿ ದೇವರ ಆಕಳುಗಳಿದಾವ. ನಮ್ಮ ಚಿತ್ರದುರ್ಗ ಚಳ್ಳಕೆರೆ ಭಾಗದಲ್ಲಿ, ಈ ಭಾಗದಲ್ಲಿ ಮೊಣಕಾಲ್ಮೂರು ಭಾಗದಲ್ಲಿ ಸಾಕಷ್ಟು ಇವತ್ತು ಒಳ್ಳಲ್ಕೆರೆಯಲ್ಲಿ ಇವತ್ತು ಎಲ್ಲ ಕಡೆಗಳು ದೇವರೆತ್ತುಗಳಿದಾವ. ಆ ದೇವರೆತ್ತುಗಳ ಮೇಲೆ ಮೇವಿಲ್ಲ, ಇವತ್ತು ಸಾಯ್ತಾ ಇದೆ. ಇವತ್ತು ಗೋಶಾಲೆಗಳಿಲ್ಲ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು ಹೋಗಿ ಡೆಲ್ಲಿಯಲ್ಲಿ ಕುಂತೀರಿ, ಡೆಲ್ಲಿಗೆ ನೀವು ಬೆಂಗಳೂರು ಅಡ್ಡಾಡ್ತಾ ಇದ್ರಿ. ನೀವು ಬರಲ್ಲ, ಇಲ್ಲಿ ಬಂದು ಕೆಲಸ ಮಾಡಿರಿ. ಇವತ್ತು ಜನರ ಗೋಳು ಮುಖ್ಯನಾ, ಜನರ ಕಷ್ಟಗಳು ಮುಖ್ಯನಾ, ನಿಮ್ಮ ಮಂತ್ರಿಗಳಾಗೋದು ಮುಖ್ಯನಾ? ಮಾಡಲ್ಲ. ನೀವೇನು ತೀರ್ಮಾನ ಒಂದಿನ ತೀರ್ಮಾನ ತಗೊಳ್ರಿ. ಇಲ್ಲಿದ್ರೆ ನಿಮ್ಮ ಹೈಕಮಾಂಡಿಂದ ಅಲ್ಲೇ ನೀವು ಡೆಲ್ಲಿಗೆ ಸೇರ್ಕೊಂಡ್ಬಿಡ್ರಿ. ವಿಚಾರದಲ್ಲಿ ನನಗೆ ನಿನ್ನ ಬೆಳಿಗ್ಗೆ ಕೂಡ ಪತ್ರಕರ್ತರು ಕೇಳಿದ್ರು, ಅದರ ಬಗ್ಗೆ ನಾನು ನೋಡಿಲ್ಲ. ಖಂಡಿತವಾಗಿ ನಾನು ನೋಡಿ ಅದನ್ನ ರಿಯಾಕ್ಷನ್ ಪ್ರತಿಕ್ರಿಯೆ ಕೊಡೋಂಥ ಕೆಲಸ ಮಾಡ್ತೀನಿ. ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡೋ ವಿಚಾರದಲ್ಲಿ 5 ರೂಪಾಯಿ ಕೊಡ್ತಿದ್ದಾರೆ, ಬಟ್ ಮೊಟ್ಟೆ ರೇಟ್ ಇರೋದು 10 ರೂಪಾಯಿ ಇದೆ. ಆದರೆ STMC ಅಧ್ಯಕ್ಷ ಶಾಲಾ ಶಿಕ್ಷಕರೇ ಹಾಕೊಡುವಂಥ ಪರಿಸ್ಥಿತಿ ನೋಡ್ರಿ. ಕೇವಲ ಇವರೆಲ್ಲರೂ ಕೂಡ ಹೈಕಮಾಂಡಿನ ಕಪ್ಪು ಕಾಣಿಕೆ ಕೊಡೋಕೆ ರೊಕ್ಕ ಐತೆ. ಹೈಕಮಾಂಡಿನ ಜೋಬುಗಳು ತುಂಬಕ್ಕೆ ಅವ್ರು ರೊಕ್ಕ ಇದಾವೆ. ಇಲ್ಲಿಂದ ATM ಆಗಿ ಕಲೆಕ್ಷನ್ ಮಾಡ್ಕೊಂಡು ಅಲ್ಲಿ ತುಂಬಕ್ಕೆ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಕೊಡೋಕೆ ರೊಕ್ಕ ಇದಾವೆ. ಇವತ್ತು ಮಕ್ಕಳಿಗೆ ಮೊಟ್ಟೆ ಕೊಡೋಕೆ ಅವ್ರದ್ದು ರೊಕ್ಕ ಇಲ್ಲ. ಯಾವ್ದನ್ನ ಸರ್ಕಾರಿ ಬಂಗ್ಲೆ, ಇವತ್ತು ಯಾರನ್ನ ಏನಂತೀರಿ ಸರ್ಕಾರಿ ಬಂಗ್ಲೆ ಏನಂತೀವಪ್ಪ ನಾವು, ಗೆಸ್ಟ್ ಹೌಸ್ಗಳಿಗೆ ಹೋದರೆ ಅಲ್ಲಿ ಕರೆಂಟ್ ಬಿಲ್ ಕಟ್ಟೋಕ್ಕಿಲ್ಲ. ಅವ್ರಿಗೆ ಸರ್ಕಾರಿ ನೌಕರರಿಗೆ ಪಗಾರ ಕೊಡೋಕೆ ರೊಕ್ಕಿಲ್ಲ. ಇವತ್ತು ಮಕ್ಕಳಿಗೆ ಶಾಲೆ ಪುಸ್ತಕಗಳು ಕೊಡೋಕ್ಕಿಲ್ಲ, ಸಾಕ್ಸ್ಗಳು ಕೊಡೋಕ್ಕಿಲ್ಲ, ಪುಸ್ತಕಗಳು ಕೊಡೋಕ್ಕಿಲ್ಲ, ಬ್ಯಾಗ್ ಕೊಡೋಕ್ಕಿಲ್ಲ. ಎಲ್ಲ ಕೂಡ ಭ್ರಷ್ಟಾಚಾರ ಮಾಡಿ ಕುಂತಾರೆ ಇವರು. ಏನು KPSC ಹಗರಣ ಒಂದೇ ಅಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದಾರ, SC ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದಾರ, ಎಲ್ಲ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು ಅವರೆಲ್ಲರೂ ಕೂಡ ಏನು ಕಪ್ಪು ಕಾಣಿಕೆ ಅವ್ರು ಜೋಬ್ ತುಂಬಿಸೋಂಥ ಕೆಲಸ ಕಾಂಗ್ರೆಸ್ಸಿನ ಹೈಕಮಾಂಡ್ ಮಾಡ್ತಾ ಇದ್ದಾರೆ. ಇಲ್ಲಿದ್ದಂಥ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಮೊಟ್ಟೆ ಕೊಡೋದಲ್ಲ, ಏನು ಕೊಡೋದಲ್ಲಾದಂಥ ಪರಿಸ್ಥಿತಿ ಮಾಡಿ ಎಲ್ಲ ಕೂಡ ಆರ್ಥಿಕ ಪರಿಸ್ಥಿತಿ ದಿವಾಳಿ ಮಾಡಿ ಕುಂತಾರೆ.